ಚಾಮರಾಜನಗರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನುವಂತಹದ್ದೇ ಪ್ರಶ್ನೆ ಸರ್. ಚಾಮರಾಜನಗರ ಸೀಮಿತವಾಗಲ್ಲ, ಒಟ್ಟು ಈ ಹಳೆ ಮೈಸೂರು ಭಾಗದ ರಾಜಕಾರಣದ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇನೆ. ಮುಂದಿನ ಕೂಡ ಮತ್ತೆ ಬಂದು ಈ ಭಾಗದ ವಿಚಾರಗಳಲ್ಲಿ ಮುಂದಿನ ಬಾರಿ ಬಂದಂಥ ಸಂದರ್ಭ ಚರ್ಚೆಯನ್ನು ಮಾಡ್ತೇನೆ ಅಂತ ಕೂಡ ಹೇಳಿದ್ದೇನೆ. ಅವ್ರು ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಟಿಕೆಟ್ ವಿಚಾರದಲ್ಲಿ ಪಕ್ಷ ಯಾರೇ ಸೂಕ್ತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ನಿಶ್ಚಿತವಾಗಿ ಈ ಬಾರಿ ಗೆಲ್ಲಬಹುದು. ಹಿಂದೂ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು, ಇದೇ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಇದ್ದರು, ಯಡಿಯೂರಪ್ಪನವ್ರು ರಾಜ್ಯದ ಅಧ್ಯಕ್ಷರಿದ್ದರು. ಆಗಲೂ ಸಹ ರಾಜ್ಯದಲ್ಲಿ ಒಂದೇ ಒಂದು ಕಾಂಗ್ರೆಸ್ಸು ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಈ ಬಾರಿನೂ ಕೂಡ ಅವ್ರು ಏನೇ ಆರ್ಭಟ ಮಾಡಿದ್ರು ಸಹ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಮೋದಿ ಪರವಾದಂಥ ಅಲೆ ಇದೆ. ಹಾಗಾಗಿ ಧೈರ್ಯವಾಗಿ ಮುನ್ನುಗ್ಗು ಅನ್ನುವ ಒಂದು ಕಿವಿ ಮಾತನ್ನು ಅವ್ರು ಹೇಳಿದ್ದಾರೆ. ಯಾವುದೇ ವ್ಯಕ್ತಿಗತವಾಗಿ ಅಭ್ಯರ್ಥಿ ಬಗ್ಗೆ ಚರ್ಚೆ ಮಾಡಿಲ್ಲ. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅನ್ನೋ ಮಾತನ್ನ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿದ್ರು ಸರ್. ಯಾರಿಗೆ? ಶ್ರೀನಿವಾಸ್ ಪ್ರಸಾದ್ ಅವರೇನೆ ಬಿಜೆಪಿ ಒಳಗಡೆ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ, ಆ ಬೇಜಾರಿದೆ ಅನ್ನೋ ಮಾತನ್ನ ಆಗ್ಲೇ ಹೇಳಿದ್ರು ಸರ್. ಲೋಕಸಭಾ ಚುನಾವಣೆಯ ಎಲ್ಲವೂ ಕೂಡ ಮುಗಿದೋದ ಅಧ್ಯಾಯ. ಈಗ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸ್ತಕ್ಕಂಥ ಚುನಾವಣೆ, ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ. ಆ ಚುನಾವಣೆ ಮಹಾ ಚುನಾವಣೆಗೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು, ಬಿಜೆಪಿಯನ್ನು ಬೆಂಬಲಿಸಬೇಕು, ಬಿಜೆಪಿಗೆ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವ್ರ ಶಿಫಾರಸ್ ಏನಾದ್ರು ಇತ್ತ ಅನ್ನೋದು ನೇರ ಪ್ರಶ್ನೆ ಸರ್. ನಮ್ಮ ಅಭ್ಯರ್ಥಿ ಈಗಾಗಲೇ ತೀರ್ಮಾನ ಆಗಿದೆ. ಚಾಮರಾಜನಗರ ಇರ್ಬೋದು, ಮೈಸೂರು ಲೋಕಸಭಾ ಕ್ಷೇತ್ರ ಇರ್ಬೋದು, ಇಲ್ಲ ಅಭ್ಯರ್ಥಿ ಯಾರಪ್ಪ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಇರ್ತಾರೆ, ಕಮಲ್ ದುವೆ ನಮ್ಮ ಅಭ್ಯರ್ಥಿ. ಹಾಗಾಗಿ ಯಾರೇ ಇದಾದ್ರೂ ಕೂಡ ಕಮಲ್ ದುವೆ ಓಟ್ ಹಾಕ್ಬೇಕು, ಅದೇ ನಮ್ಮ ಗುರಿ. ಚಾಮರಾಜನಗರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನುವಂತಹದ್ದೇ ಪ್ರಶ್ನೆ ಸರ್. ಚಾಮರಾಜನಗರ ಸೀಮಿತವಾಗಲ್ಲ, ಒಟ್ಟು ಈ ಹಳೆ ಮೈಸೂರು ಭಾಗದ ರಾಜಕಾರಣದ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇನೆ. ಮುಂದಿನ ಕೂಡ ಮತ್ತೆ ಬಂದು ಈ ಭಾಗದ ವಿಚಾರಗಳಲ್ಲಿ ಮುಂದಿನ ಬಾರಿ ಬಂದಂಥ ಸಂದರ್ಭ ಚರ್ಚೆಯನ್ನು ಮಾಡ್ತೇನೆ ಅಂತ ಕೂಡ ಹೇಳಿದ್ದೇನೆ. ಅವ್ರು ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಟಿಕೆಟ್ ವಿಚಾರದಲ್ಲಿ ಪಕ್ಷ ಯಾರೇ ಸೂಕ್ತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ನಿಶ್ಚಿತವಾಗಿ ಈ ಬಾರಿ ಗೆಲ್ಲಬಹುದು. ಹಿಂದೂ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು, ಇದೇ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಇದ್ದರು, ಯಡಿಯೂರಪ್ಪನವ್ರು ರಾಜ್ಯದ ಅಧ್ಯಕ್ಷರಿದ್ದರು. ಆಗಲೂ ಸಹ ರಾಜ್ಯದಲ್ಲಿ ಒಂದೇ ಒಂದು ಕಾಂಗ್ರೆಸ್ಸು ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಈ ಬಾರಿನೂ ಕೂಡ ಅವ್ರು ಏನೇ ಆರ್ಭಟ ಮಾಡಿದ್ರು ಸಹ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಮೋದಿ ಪರವಾದಂಥ ಅಲೆ ಇದೆ. ಹಾಗಾಗಿ ಧೈರ್ಯವಾಗಿ ಮುನ್ನುಗ್ಗು ಅನ್ನುವ ಒಂದು ಕಿವಿ ಮಾತನ್ನು ಅವ್ರು ಹೇಳಿದ್ದಾರೆ. ಯಾವುದೇ ವ್ಯಕ್ತಿಗತವಾಗಿ ಅಭ್ಯರ್ಥಿ ಬಗ್ಗೆ ಚರ್ಚೆ ಮಾಡಿಲ್ಲ. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅನ್ನೋ ಮಾತನ್ನ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿದ್ರು ಸರ್. ಯಾರಿಗೆ? ಶ್ರೀನಿವಾಸ್ ಪ್ರಸಾದ್ ಅವರೇನೆ ಬಿಜೆಪಿ ಒಳಗಡೆ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ, ಆ ಬೇಜಾರಿದೆ ಅನ್ನೋ ಮಾತನ್ನ ಆಗ್ಲೇ ಹೇಳಿದ್ರು ಸರ್. ಲೋಕಸಭಾ ಚುನಾವಣೆಯ ಎಲ್ಲವೂ ಕೂಡ ಮುಗಿದೋದ ಅಧ್ಯಾಯ. ಈಗ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸ್ತಕ್ಕಂಥ ಚುನಾವಣೆ, ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ. ಆ ಚುನಾವಣೆ ಮಹಾ ಚುನಾವಣೆಗೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು, ಬಿಜೆಪಿಯನ್ನು ಬೆಂಬಲಿಸಬೇಕು, ಬಿಜೆಪಿಗೆ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವ್ರ ಶಿಫಾರಸ್ ಏನಾದ್ರು ಇತ್ತ ಅನ್ನೋದು ನೇರ ಪ್ರಶ್ನೆ ಸರ್. ನಮ್ಮ ಅಭ್ಯರ್ಥಿ ಈಗಾಗಲೇ ತೀರ್ಮಾನ ಆಗಿದೆ. ಚಾಮರಾಜನಗರ ಇರ್ಬೋದು, ಮೈಸೂರು ಲೋಕಸಭಾ ಕ್ಷೇತ್ರ ಇರ್ಬೋದು, ಇಲ್ಲ ಅಭ್ಯರ್ಥಿ ಯಾರಪ್ಪ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಇರ್ತಾರೆ, ಕಮಲ್ ದುವೆ ನಮ್ಮ ಅಭ್ಯರ್ಥಿ. ಹಾಗಾಗಿ ಯಾರೇ ಇದಾದ್ರೂ ಕೂಡ ಕಮಲ್ ದುವೆ ಓಟ್ ಹಾಕ್ಬೇಕು, ಅದೇ ನಮ್ಮ ಗುರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.